ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಬಾಬ್ಲಿಂಗನಿಂದ ಸ್ಟುಟ್ಗಾರ್ಟ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ 2 ಕಾರ್ ಮ್ಯೂಸಿಯಂ ನೋಡೋಕೆ ಹೋಗ್ತಿದ್ದೀನಿ. ಬೆನ್ಸ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಕೂಡ ಇಲ್ಲೇ ಇದೆ. ಆ್ಯಕ್ಚುಲಿ ಇವತ್ತು ನಾನು ಒಬ್ಬಳೇ ಹೋಗ್ತಿರೋದು. ಸುಗು ಬಿಸ್ನೆಸ್ ಟ್ರಿಪ್ ಅಂತ ಆಫೀಸ್ಗೆ ಹೋಗಿದ್ದಾರೆ. ನನಗಂತೂ ಮನೇಲಿ ಕೂರೋಕ್ಕಾಗ್ತಿರಲಿಲ್ಲ. ಇಲ್ಲಿ ತುಂಬಾ ಬಿಸಿಲಿದೆ, 35 ಡಿಗ್ರಿ ಇದೆ. ಸೊ ಅದಕ್ಕೆ ಅಟ್ಲೀಸ್ಟ್ ಮ್ಯೂಸಿಯಂ ಹೋದರೆ ಒಳಗಡೆ ಕೂಲಾಗಿರ್ಬೋದು, ಮ್ಯೂಸಿಯಂ ನೋಡ್ದಂಗೆ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ನಾನಿವಾಗ ಮೆರ್ಸಿಡಿಸ್ ಬೆನ್ಸ್ ಕಾರ್ ಮ್ಯೂಸಿಯಮಲ್ಲಿದ್ದೀನಿ. ಬನ್ನಿ ಇವಾಗ ಮ್ಯೂಸಿಯಂ ಒಳಗಡೆ ಹೇಗಿದೆ ಅಂತ ನೋಡೋಣ. ಈ ಕಾರೆಲ್ಲ ನೋಡ್ತಿದ್ರೆ ನನಗೆ ಏನು ನೆನಪಾಯಿತು ಅಂದರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ KGF ಮೂವಿಯಲ್ಲಿ ಈ ಕಾರ್ನ ಯೂಸ್ ಮಾಡಿದ್ದಾರೆ. ಅಂದರೆ ಈ ವಿಂಟೇಜ್ ಕಾರ್ನ ಯೂಸ್ ಮಾಡಿದ್ದಾರೆ ಅಸ್ಥೆಟಿಕ್ ವೈಬ್ ಬರೋಕ್ಕೆ. ಹಾಗೆ ಹೊರಗಡೆಯಿಂದ ಬಿಲ್ಡಿಂಗ್ ನೋಡಿದರೆ ಹೇಗೆ ಕಾಣಿಸ್ತಿದೆ ಅಂದರೆ DNA ಮಾಡೆಲ್ ಥರ ಕಾಣಿಸ್ತಿದೆ ಅಲ್ವಾ? ನನಗಂತೂ ಹಾಗೆ ಕಾಣಿಸ್ತಿದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಟಿಕೆಟ್ ಪ್ರೈಸ್ ನಮಗೆ 12 ಯೂರೋ ಇದೆ, ಸ್ಟೂಡೆಂಟ್ಸ್ಗೆ 6 ಯೂರೋ ಇದೆ. 6 ಯೂರೋ ಅಂದರೆ ಇಂಡಿಯನ್ ಪ್ರೈಸಲ್ಲಿ ಎಷ್ಟಾಗ್ಬೋದು ಹೇಳಿ ನೋಡೋಣ. ನಾನೇ ಹೇಳ್ತೀನಿ. 6 ಯೂರೋ ಅಂದರೆ 600 ಆಗುತ್ತೆ. ಈ ಮ್ಯೂಸಿಯಮಲ್ಲಿ 9 ಫ್ಲೋರ್ಸ್ ಇದೆ. ಈಚ್ ಫ್ಲೋರ್ ಕೂಡ ತುಂಬಾ ದೊಡ್ಡದಿದೆ. ಈ ಮ್ಯೂಸಿಯಮಲ್ಲಿ ಕಾರ್ ಯಾವ ರೀತಿ ಓಲ್ಡ್ ಡೇಸಲ್ಲಿ ಇವಾಲ್ವ್ ಆಯಿತು ಅಂತ ನಾವು ನೋಡ್ಬೋದು. ಹಾಗೆ ಓಲ್ಡ್ ಡೇಸಲ್ಲಿ ಯಾವ ರೀತಿ ಮೆಕ್ಯಾನಿಸಮ್ನ ಯೂಸ್ ಮಾಡ್ತಿರೋ ಅಂತ ನಾವು ಡೀಟೇಲಾಗಿ ನೋಡ್ಬೋದು. ಇನಿಷಿಯಲ್ ಡೇಸಲ್ಲಿ 2 ಸೀಟರ್ ಕಾರ್ ಎಲ್ಲ ಯಾವ ರೀತಿ ಇತ್ತು ಅಂದರೆ ಆಲ್ಮೋಸ್ಟ್ ಅದು ಸೈಕಲ್ ಆರ್ ಬೈಕ್ ಥರ ಇತ್ತು. ಈ ಮಾಡೆಲ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು. ನಾನಂತೂ ಇಷ್ಟೊಂದು ಓಲ್ಡ್ ಮಾಡೆಲ್ ವೆಹಿಕಲ್ಸ್ ನೋಡಿರಲಿಲ್ಲ. ಈವನ್ ಮೂವೀಸಲ್ಲಿ 1970 ಮಾಡೆಲ್ ಕಾರ್ ನೋಡಿರ್ತೀವಿ, ಬಟ್ ಇಷ್ಟು ಓಲ್ಡ್ ಮಾಡೆಲ್ ನೋಡಿರಲಿಲ್ಲ. ಈ ಬೆನ್ಸ್ ಕಾರ್ ಮ್ಯೂಸಿಯಂ ತುಂಬಾ ದೊಡ್ಡದಿದೆ. ತುಂಬಾ ಟೈಮ್ ಬೇಕಾಗುತ್ತೆ ಡೀಟೇಲಾಗಿ ನೋಡಬೇಕು ಅಂದರೆ. ಬೇಗ ನೋಡ್ಕೊಂಡು ಬರ್ತೀವಿ ಅನ್ನೋ ಹಾಗಿದ್ರೆ 1 to 2 hours ಬೇಕಾಗುತ್ತೆ. ಕಾರ್ ಪಕ್ಕನೇ ಕಾರ್ ಬಗ್ಗೆ ಡೀಟೇಲಾಗಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಯಾವ್ಯಾವ ವರ್ಷ ಯಾವ್ಯಾವ ವೆಹಿಕಲ್ ರಿಲೀಸ್ ಆಯಿತು ಆ ಕಾರ್ ಮಾಡೆಲ್ ಬಗ್ಗೆನೇ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನನಗಂತೂ ಬೆನ್ಸ್ ಓಲ್ಡ್ ಬಸ್ ಇಷ್ಟ ಆಯಿತು. 1970 ಮೂವೀಸಲ್ಲಿ ಈ ಥರ ಬಸ್ ನೋಡಿದಾಗ ಇಷ್ಟ ಆಗ್ತಿತ್ತು. ಇದನ್ನು ಡೈರೆಕ್ಟಾಗಿ ನೋಡಿದಾಗ ತುಂಬಾ ಖುಷಿ ಆಯಿತು. ಇನ್ನೊಂದೇನೆಂದರೆ, ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ದೊಡ್ಡಪ್ಪ ಮನೇಲಿ ನಾನು, ನಮ್ಮ ದೊಡ್ಡಪ್ಪ, ನಮ್ಮಣ್ಣ ಎಲ್ಲರೂ ಕಂಪ್ಯೂಟರಲ್ಲಿ GTA ವೈಸ್ ಸಿಟಿ ಅಂತ ಗೇಮ್ ಮಾಡ್ತಿದ್ವಿ. ಅದರಲ್ಲಿ ಬೇರೆ ಬೇರೆ ಬೆನ್ಸ್ ಕಾರ್ ಮಾಡೆಲ್ಸ್ ತೊಗೊಂಡು ಗೇಮ್ ಆಡ್ಬೋದಿತ್ತು. ಆವಾಗ ಇದನ್ನೆಲ್ಲ ನೋಡಿದಾಗ ತುಂಬಾ ಇಷ್ಟ ಆಗ್ತಿತ್ತು, ಚೆನ್ನಾಗಿದೆ ಅಂತ ಅಂದ್ಕೊಳ್ತಿದ್ವಿ. ಇದು ಮೆರ್ಸಿಡಿಸ್ ಬೆನ್ಸ್ ಗುಲ್ವಿಂಗ್ ಕಾರ್. ಈ ಕಾರ್ ಕೂಡ ಇಷ್ಟ ಆಯಿತು ನನಗೆ. ಜರ್ಮನಿಗೆ ಬಂದವರು ಮಿಸ್ ಮಾಡ್ದೇ ಈ ಕಾರ್ ಮ್ಯೂಸಿಯಂ ವಿಸಿಟ್ ಮಾಡ್ತಾರೆ. ಇಲ್ಲಿ ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ, ಪರ್ಟಿಕ್ಯುಲರ್ ಇಯರಲ್ಲಿ ಯಾವ್ಯಾವ ಕಾರ್ ರಿಲೀಸ್ ಆಗಿತ್ತು ಆ ಕಾರ್ ಮಾಡೆಲ್ಸ್ ಎಲ್ಲನೂ ಡಿಸ್ಪ್ಲೇ ಮಾಡಿದ್ದಾರೆ. ಪಕ್ಕದಲ್ಲೇ ಸೈಡ್ ವಾಲ್ ಮೇಲೆ ಆ ಇಯರಲ್ಲಿ ಏನೇನು ಮೇಜರ್ ಇನ್ಸಿಡೆಂಟ್ ಆಗಿತ್ತು ಇಡೀ ವರ್ಲ್ಡಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದರು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, 1939ನಲ್ಲಿ ಯಾವ ಕಾರ್ ಮಾಡೆಲ್ ರಿಲೀಸ್ ಆಗಿತ್ತು ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ಆ ವರ್ಷ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡಿದ್ದಾರೆ. ಈ ಥರ ಡಿಸ್ಪ್ಲೇ ಮಾಡೋದ್ರಿಂದ ಕಾರ್ ಮಾಡೆಲ್ ನೋಡೋದ್ರ ಜೊತೆಗೆ ಆ ವರ್ಷ ಏನೇನು ಮೇಜರ್ ಇನ್ಸಿಡೆಂಟ್ ಆಯಿತು ಇನ್ಫಾರ್ಮೇಷನ್ ತಿಳ್ಕೊಬೋದು. ಇವತ್ತಿನ ವಿಡಿಯೋ ಕಂಪ್ಲೀಟ್ ಕಾರ್ ಮ್ಯೂಸಿಯಂ ಬಗ್ಗೆನೇ ಇದೆ. ಹಾಗೆ ಮೂವೀಸಲ್ಲಿ ಹೇಳೋದಾದರೆ, ಕನ್ನಡ ಫಿಲಿಮ್ಸಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ KGF ಮೂವಿಯಲ್ಲಿ ಇದು ವಿಂಟೇಜ್ ಕಾರ್ ಮೆರ್ಸಿಡಿಸ್ ಬೆನ್ಸ್ ಕಾರ್ ಯೂಸ್ ಮಾಡಿದ್ದಾರೆ. ಅದೇ ಮೂವಿಯಲ್ಲಿ ಹೀರೋಯಿನ್ ರೀನಾ ಈ ಕಾರ್ ಯೂಸ್ ಮಾಡಿದರು. ಅದೇ ಮೂವಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಕಾರ್ ಮ್ಯೂಸಿಯಂ ಬಗ್ಗೆನೇ ಇದೆ. ನಿಮಗೆ ಈ ಕಾರ್ ಮ್ಯೂಸಿಯಂನಲ್ಲಿ ಯಾವ ಕಾರ್ ಮಾಡೆಲ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.